ಆತ್ಮೀಯ ಸ್ನೇಹಿತರೆ, ತಮ್ಗೆಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಅಗೇನ್ ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ಗೆ ಆತ್ಮೀಯವಾಗಿ ಸ್ವಾಗತ ಕೋರ್ತಾ ಇವತ್ತು ವಿಶೇಷವಾಗಿ 7ನೇ ತರಗತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸುವೇಗ ಆ, ಗಣಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸುವೇಗ, ಅದರಲ್ಲಿ ಪ್ರಮುಖವಾಗಿ ಮೊದಲನೇ ಅಧ್ಯಾಯ ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು. ಮೋಸ್ಟ್ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಟಾಪಿಕ್ ಇದೆ. ಸೊ ಆದ್ಮೇಲೆ ಈ ಘಟಕದಲ್ಲಿ ಬರ್ತಕ್ಕಂಥ ಎಲ್ಲಾ ಪ್ರಶ್ನೆಗಳನ್ನ ಒಂದೊಂದಾಗಿ ಚರ್ಚೆ ಮಾಡ್ಕೊತ ಹೋಗೋಣ. ಮೋಸ್ಟ್ ಬ್ಯೂಟಿಫುಲ್ ಇದೆ. ಸೊ ನೋಡಿ, ಇಲ್ಲಿ 40,000 ಕೊಟ್ಟಿದ್ದಾರೆ, ಜೊತೆಗೆ 5 ಲಕ್ಷ ಇದೆ. ಅದರಲ್ಲಿ ಬರೀಬಹುದಾದ ಇಲ್ಲಿ 5 ಲಕ್ಷ ಏನಾಗ್ತಾ ಇದೆ, ದೊಡ್ಡದಾಗಿದೆ. ಸೊ ಹಾಗಾಗಿ ಅದ್ರ ಕಡೆ ಚಿಹ್ನೆ ಈ ರೀತಿ ಕೊಡೋಣ. ಸೊ ಎಕ್ಸಾಕ್ಟ್ಲಿ ರೈಟ್ ಆಗ್ತಾ ಇದೆ. ಸೊ ಭಾರತೀಯ ಪದ್ಧತಿಯಲ್ಲಿ ಬರಿಬೇಕಾದ್ರೆ ಕಂಪಲ್ಸರಿ ಬಿಡಿ 10 100 ಏನಾಗಿರ್ಬೇಕಲ್ರಿ, ಕಾಮ ಇರಬೇಕು. ಆಮೇಲೆ 1000 10,000 ಆಮೇಲೆ ಲಕ್ಷ 10 ಲಕ್ಷ ಇರಬೇಕಾಗುತ್ತೆ. ಸೊ ಹಾಗಾಗಿ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಸೊ ದಟ್ ಇಸ್ ಫಸ್ಟ್ ಒನ್ ಕರೆಕ್ಟ್ ಆಗ್ತಾ ಇದೆ. ಸೊ ನೆನ್ಪಿಟ್ಕೋರಿ. ಇನ್ನು ಒಂದು 100 ಲಕ್ಷದಲ್ಲಿ ಇರುವ ಸೊನ್ನೆಗಳು ಕೇಳಿದ್ದಾರೆ. ಒಂದು 100 ಲಕ್ಷವನ್ನು ಬರಿಬೇಕು ನೋಡಿ. ಬಿಡಿ 10 100, ನೆಕ್ಸ್ಟ್ 1000 10,000, ಲಕ್ಷ 10 ಲಕ್ಷ 100 ಲಕ್ಷ ಈ ರೀತಿ ಬರಿಬೇಕಾಗ್ತೈತಿ. ಸೊ 2 2 4 4 3 7. ಸೊ ಸರಿಯಾದ ಉತ್ತರ ಯಾವ್ದು ಹೇಳ್ರಿ, 7 ಬರ್ತಾ ಇದೆ. ಆರಾಮಾಗಿ ನಾವೇನ್ ಮಾಡ್ಬೋದು, ಲೆಕ್ಕವನ್ನ ಬರೀಬಹುದು. ಸೊ ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನಂಬರ್ 4 ಇದೆ. ಸಿಂಪಲ್ ಇದೆ. 111 ಇಂಟು 111 ಇದೆ. ಸೊ ಇವುಗಳ ಗುಣಲಬ್ಧ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಈಗ ಉದಾಹರಣೆ 11 ಇಂಟು 11 ಇತ್ತಂದ್ರೆ ಹೆಂಗ್ ಬರಿತೇವಲ್ರಿ, 121 ಬರ್ತಾ ಇದ್ದಾವೆ. ಸೊ ಅದೇ ರೀತಿಯಲ್ಲಿ 11 ಇಂಟು 111 ಇದೆ. ಸೊ ಹಾಗಾಗಿ 1 2 3 ದೆನ್ ಅಗೇನ್ 2 3 1. ಇಟ್ ಮೀನ್ಸ್ ನೋಡಿ 1 2 3 ಇದನ್ನ ಹೆಂಗ್ ಬರೀತಾವೆ, 1 2 3 ದೆನ್ ಅಗೇನ್ 2 1. ಸೊ ದಟ್ ಈಸ್ ಫೈನಲ್ ಆನ್ಸರ್. ಸರಿಯಾದ ಉತ್ತರ 1 2 3 2 1. ದಟ್ ಈಸ್ ರೈಟ್ ಆಗಿರ್ತಾ ಇದೆ, ನೆನಪಿರ್ಲಿ. ಇನ್ನು ಕೆಳಗಿನವುಗಳಲ್ಲಿ ಯಾವುದೋ ಒಂದು ಬಿಲಿಯನ್ಗೆ ಸಮ. ಬಿಲಿಯನ್ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸ್ನೇಹಿತರೆ. ಬಿಡಿ 10 100, ನೆಕ್ಸ್ಟ್ 1000 10,000 100,000 ಇದು ಅಮೆರಿಕ ಪದ್ಧತಿಯಲ್ಲಿದೆ. ನೆಕ್ಸ್ಟ್ ಮಿಲಿಯನ 10 ಮಿಲಿಯನ 100 ಮಿಲಿಯನ, ಆಮೇಲೆ 1 ಬಿಲಿಯನ. 3 3 6 3 9 ಸೊನ್ನೆಗಳು ಬರಬೇಕು. 10 ಕೋಟಿಯನ್ನು ಬರೆಯೋಣ. 100 ಕೋಟಿ ಇದೆ, 1 ಲಕ್ಷ ಕೋಟಿ ಇದೆ, 1 ಮಿಲಿಯನ್ ಇದೆ. ಮಿಲಿಯನ್ ಅಂತೂ ಬರೋದಿಲ್ಲ, ಚಿಕ್ಕದಾಗ್ತಾ ಇದೆ. ಹೌದಾ, 10 ಕೋಟಿ ಅಂತೂ ಬರೋದಿಲ್ಲ, ಇದು ಚಿಕ್ಕದಾಗ್ತಾ ಇದೆ. ಸೊ ಎರಡರಲ್ಲಿ ಇದೆ. ಸೊ ನೋಡೋಣ ಫಸ್ಟ್ 1 ಲಕ್ಷ ಕೋಟಿಯನ್ನು ಮತ್ತು 100 ಕೋಟಿಯನ್ನು ನೋಡೋಣ. 100 ಕೋಟಿ ಹೆಂಗ್ ಬರೀತಾವ್ರಿ, ಬಿಡಿ 10 100, 1000 10,000 100,000 ಅಥವಾ ಲಕ್ಷ ಅಂತ ಕರಿಬೋದು ನಾವು ಭಾರತೀಯ ಪದ್ಧತಿಯಲ್ಲಿ, ರೈಟ್. ಸೊ ನೆಕ್ಸ್ಟ್ ನೋಡಿ, ಬಿಡಿ 10 100, 1000 10,000, ಲಕ್ಷ 10 ಲಕ್ಷ, ಆಮೇಲೆ ಕೋಟಿ 10 ಕೋಟಿ 100 ಕೋಟಿ. ನೋಡಿ ಸೊನ್ನೆ ಇಟ್ಟದು 3 3 3. ಎಸ್, ಎಕ್ಸಾಕ್ಟ್ಲಿ ರೈಟ್ ರೀ. ಸರಿಯಾದ ಉತ್ತರ ಯಾವ್ದೈತಿ, ಬಿ ಇಸ್ ರೈಟ್. ಯಾಕೆ ಇಲ್ಲಿ 9 ಸೊನ್ನೆ ಇದಾವೆ, ಇಲ್ಲಿ 9. ಸೊ ಹಾಗಾಗಿ 1 ಬಿಲಿಯನ್ ಅಂದ್ರೆ ದಟ್ ಇಸ್ 100 ಕೋಟಿಗೆ ಏನಾಗ್ತಾ ಇದೆ, ಸಮ ಆಗ್ತಾ ಇದೆ. ಹೌದಾ, ಎಸ್. ಬನ್ನಿ ಇನ್ನು ನೆಕ್ಸ್ಟ್ 6ನೇ ಪ್ರಶ್ನೆಯನ್ನು ನೋಡೋದಾದ್ರೆ, ಸೊ ನಂಬರ್ 6 ಕೆಳಗಿನವುಗಳಲ್ಲಿ ಯಾವುದು ದೊಡ್ಡದಾಗಿದೆ. 1 ಕೋಟಿ 10 ಮಿಲಿಯನ್ ಇದೆ, 100 ಲಕ್ಷ ಇದೆ, 1 ಬಿಲಿಯನ್ ಇದೆ. ಸೊ 100 ಲಕ್ಷ, ಯಾಕಂದ್ರೆ 1 ಬಿಲಿಯನ್ ಅಂದ್ರೆ 100 ಕೋಟಿ ಇದೆ, ನಿಮ್ಗೆ ಗೊತ್ತಿದೆ. ಹಾಗಾಗಿ ಈಗಾಗಲೇ ನೋಡಿದ್ರೆ ಸೊ ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ಬೋದು. ಸೊ ದಟ್ ಈಸ್ ಯಾವ್ದಾದ್ರೆ ಡಿ ಇಸ್ ರೈಟ್ ಆಗಿರ್ತಕ್ಕಂಥ ಆನ್ಸರ್. ನೆಕ್ಸ್ಟ್ 5ರ ಸ್ಥಾನ ಬೆಲೆ ಕೇಳಿದರೆ, ಇದು ಭಾರತೀಯ ಪದ್ಧತಿಯಲ್ಲಿದೆ. ಬಿಡಿ 10 100 1000 10,000 ಲಕ್ಷ. ಹಾಗಾದ್ರೆ ಎಷ್ಟು ಲಕ್ಷ ರೀ, 5 ಲಕ್ಷ ಇದೆ. ಸ್ಥಾನ ಬೆಲೆ ಎಷ್ಟಾಗ್ತಾ ಇದೆ, 5 ಲಕ್ಷ ಆಗ್ತಾ ಇದೆ. ಇನ್ನು 5 ಅಂಕಿ ಅತಿ ಚಿಕ್ಕ ಸಂಖ್ಯೆ ಕೇಳಿದರೆ, ಬಿಡಿ 10 100 1000 10,000. ಸೊ ದಟ್ ಈಸ್ ಏನಪ್ಪಾ ಅಂದ್ರೆ 5 ಅಂಕಿಯ ಚಿಕ್ಕ ಸಂಖ್ಯೆ ಯಾವ್ದಪ್ಪ ಅಂತ ಕೇಳಿದ್ರೆ, ಸೊ ದಟ್ ಈಸ್ ಯಾವ್ದಲ್ರಿ, ನಂಬರ್ ಎ 10,000 ಬರ್ತಾ ಇದೆ. ಇನ್ನು 1000ಕ್ಕೆ ಸಮೀಪ ಬೆಲೆ ಕೇಳಿದರೆ, ಸೊ ಎಷ್ಟು ಈಸಿ ಆಗಿದೆ ನೋಡಿ. ಇಲ್ಲಿ ಏನು ಕೊಟ್ಟಿದ್ದಾರೆ, 8,76,543 ಇದೆ. ಸೊ ಸಮೀಪದ ಬೆಲೆ ಕೇಳಿದರೆ ಯಾವುದು, 1000 ಸ್ಥಾನಕ್ಕೆ. 1000 ಸ್ಥಾನ ಅಂದ್ರೆ ಯಾವುದು, ಇಲ್ಲಿದೆ ನೋಡಿ. ಈ 1000 ನೋಡದ, ಹಾಗಾದ್ರೆ 6,000 ಅಂದಾಗ ಅಂದ್ರೆ 76,000 ಅಂದಾಗ 76,000 ಸಮೀಪ ಇದೆ ಅಥವಾ 77 ಇದೆ ಅಂದ್ರೆ ಮುಂದಿನ ಸಂಖ್ಯೆ ಏನಾಗಿದೆ, 5ಕ್ಕಿಂತ ಹೆಚ್ಚಿನ ಅಥವಾ 5 ಇದೆ. ಹಾಗಾಗಿ 6 ಬದಲಾಗಿ ಏನಾಗ್ತದ, 6,000 ಅಥವಾ 7,000 ಅಂದಂಗ. ಇದು 6,000 ಬದಲಾಗಿ 7,000 ಸಮೀಪ ಇದೆ ಅಂದ್ರೆ 77,000 ಆಗ್ತಾ ಇದೆ. ಎಷ್ಟಾಗ್ತಾ ಇದ್ರೆ 77. ಸೊ ದಟ್ ಈಸ್ ಸರಿಯಾದ ಉತ್ತರ, 8,77,000. ಸೊ ದಟ್ ಈಸ್ ರೈಟ್ ಆಗಿರ್ತಕ್ಕಂಥ ಆನ್ಸರ್, ರೈಟ್. ಎಸ್. ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿದ್ರೆ, ಸೊ ನಂಬರ್ 10ನೇ ಪ್ರಶ್ನೆ ನಾವು ನೋಡ್ತಾ ಇದ್ದೇವೆ. ಸೊ 10ನೇ ಪ್ರಶ್ನೆ ಏನಿದೆಪ್ಪ ಅಂದ್ರ, ಭಾರತೀಯ ಸ್ಥಾನ ಬೆಲೆ ಪದ್ಧತಿಯಲ್ಲಿ ಯಾವುದು ಇಲ್ಲ. ಭಾರತದಲ್ಲಿ ಕೋಟಿ ಇದೆ ರೀ, ಲಕ್ಷ ಇದೆ, 1000 ಇದೆ. ಸೊ ಯಾವ್ದಿಲ್ಲ ಹೇಳ್ರಿ, ಮಿಲಿಯನ್ ಇಲ್ಲ. ಸೊ ಸರಿಯಾದ ಉತ್ತರ ಮಿಲಿಯನ್ ಬರ್ತಾ ಇದೆ. ಇನ್ನ ಆ ಸೊ ಬನ್ನಿ ವಿಶೇಷವಾಗಿ ಅರಬ್ ಅನ್ನ ಭಾರತೀಯ ಸ್ಥಾನದಲ್ಲಿ ಬರೆದಾಗ, ಅರಬ್ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸ್ನೇಹಿತರೆ. ಅರಬ್ ಅನ್ನೋದೊಂದು ಇದು ಒಂದು ಭಾರತದ ವಿಶೇಷವಾಗಿರ್ತಕ್ಕಂಥ ಪದ್ಧತಿ ಅಂತ ಬರ್ತಾ ಇದೆ. ನಾವ್ ಹೆಂಗ ಬಿಡಿ 10 100 ಅಥವಾ ಬರ್ತಾ ಇದಾದ್ರೆ, ಸೊ ಆ ರೀತಿ ಬರ್ತಾ ಇದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ಹೌದಾ. ಸೊ ಅರಬ್, ಸೊ ಎಷ್ಟು ಕೋಟಿಗೆ ಸಮ ಅನ್ನೋದು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿರ್ಬೇಕಾಗ್ತದೆ. ಸೊ ಈಗಾಗಲೇ ಕೋಟಿ ಅಂದ್ರೆ ಇದೊಂದು ಹೊಸ ಪದ್ಧತಿ ಅಂತ ನಾವು ಕರಿತಾ ಇದ್ದೇವೆ. ಈ ಉದಾಹರಣೆ ನಿಮ್ಗೆಲ್ಲ ಗೊತ್ತಿದೆ.
ಬಿಡಿ 10 100 1000 10,000 ಲಕ್ಷ 10 ಲಕ್ಷ ಕೋಟಿ 10 ಕೋಟಿ ಅದನ್ನು ಕರಿತಾ ಇದ್ದಾರೆ. ಹೌದಾ? ಸೊ ಹಾಗಾಗಿ ಕಾಮನ್ ಆಗಿ ಇದೇನಂತ ಕರಿತಾವಪ್ಪ ಅಂದ್ರ ಒಂದು ಅರಬ್ ಅಂದ್ರ 10 ಕೋಟಿಗೆ ಏನಾಗಿರ್ತದೆ ಅಂದ್ರೆ ಸಮ ಆಗಿರ್ತಾ ಇದೆ ನಿಮ್ಗೆ ಗೊತ್ತಿರ್ಬೇಕು. ಎಷ್ಟು ಕೋಟಿಗೆ ಅಂದ್ರೆ 10 ಕೋಟಿ ಅಂದ್ರೆ ಸೊ ದಟ್ ಇಸ್ ಕಾಲ್ಡ್ ಏನಂದ್ರೆ ಒಂದು ಅರಬ್ ಅದನ್ನು ಕರಿತಾ ಇದ್ದಾರೆ, ನೆನ್ಪಿಟ್ಕೋರಿ. ನೆಕ್ಸ್ಟ್ 5 4 0 3 ಬಳಸಿ ರಚಿಸುವ ನಾಲ್ಕನೇ ಅತಿ ಚಿಕ್ಕ ಅಂದರೆ ಚಿಕ್ಕ ಅಂದ್ಕೊಂಡ್ರೆ ಸೊನ್ನೆ ಬರೆಯೋ ಹಂಗಿಲ್ಲ ರೀ. ಸೊ ಅತಿ ಚಿಕ್ಕ ಯಾವ್ದಂದ್ರೆ 3, ಆಮೇಲೆ 0 ಬಳಸಬೇಕು, ಆಮೇಲೆ 4 5. ಸೊ ದಟ್ ಇಸ್ ರೈಟ್ ಆನ್ಸರ್ 3045. 9,05,41 ಅಂಕಿಗಳಲ್ಲಿ ಬರ್ತದೆ ನೋಡಿ. ವಿದ್ಯಾರ್ಥಿಗಳಿಗೆ ಬಹಳಷ್ಟು ಗೊಂದಲ ಇರ್ತಾ ಇದೆ ಇದನ್ನ ಬರೆಯೋದು. ಸೊ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ನೋಡಿ, ಮೊದಲು ಇಲ್ಲಿ 9 ಕೋಟಿ ಇದೆಲ್ಲ ಕೋಟಿ ತನಕ ನಾವು ಏನ್ ಮಾಡೋಣ ಬರೆಯೋಣ ನೋಡಿ. ನಾನು ಎಷ್ಟು ಕ್ಲಿಯರ್ ಆಗಿ ಕೊಡ್ತಾ ಇದ್ದೀನಿ. ಸೊ ಬಿಡಿ 10 100 ಸಾವಿರ 10,000 ಲಕ್ಷ 10 ಲಕ್ಷ ಕೋಟಿ. ಕೋಟಿ ಎಷ್ಟಿದೆ ಹೇಳ್ರಿ? 9 ಕೋಟಿ. ನೋಡೋಣ, ಇದು ಕೋಟಿ, ಇದು ಲಕ್ಷ, ಇದು ಸಾವಿರ ಗುಂಪ, ಇದು 100 ಬಿಡಿ 10 ಗುಂಪ ಇದೆ. ಹೌದಾ? 9 ಕೋಟಿ. 5 ಲಕ್ಷ ಇದೆ. ಲಕ್ಷ 5 ಅಂದ್ರೆ ಇದನ್ನ ಈ ರೀತಿ ಬರಿಬೇಕು ನಾವು. 5 ಲಕ್ಷ 41 ಇದೆ. ಹಂಗಾರೆ ಸಾವಿರ ಯಾವ್ದು ಇಲ್ಲ, 100 ಯಾವುದಿಲ್ಲ, ಡೈರೆಕ್ಟ್ 41. ಸೊ ದಟ್ ಈಸ್ ರೈಟ್ ಆನ್ಸರ್. ಈ ರೀತಿ ಬರೀಬಹುದು. ಇನ್ನ ಆ 63 ಇದು ಪ್ರಶ್ನೆ ಒಂದ್ ಸ್ವಲ್ಪ ಸಮೀಪ ಅಂದ್ರೆ ತಪ್ಪು ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಇಲ್ಲಿ 5 ಅಂಕ ಇದಾವಲ್ರಿ. 63,128 ಲಕ್ಷದ ಸಮೀಪ ಬೆಲೆಗೆ ಬೆರೆದಾಗ, ಲಕ್ಷ ಅಂದ್ರೆ ತಪ್ಪಾಗ್ತಾ ಇದೆ. ಬಿಕಾಸ್ ಇಲ್ಲಿ ಎಷ್ಟಿದಾವಲ್ರಿ? 5 ಅಂಕಿ ಇದಾವೆ. ಹೌದಾ? ಅದು 6 ಲಕ್ಷ ಆಗ್ಬೇಕಾಗಿತ್ತು ಅನ್ಸುತ್ತೆ. ಮೇ ಬಿ ಇರ್ಲಿ. 63,128 ನಾವು ಗಮನಿಸಿದಾಗ ಇದು ಲಕ್ಷದ ಸಮೀಪ ಬೆರೆದಾಗ ಇಟ್ ಮೀನ್ಸ್ ಲಕ್ಷ ಸಮೀಪ ಅಂದ್ರೆ ಇದು 1 ಲಕ್ಷಕ್ಕೆ ಏನಾಗ್ತದೆ ಸಮೀಪ ಆಗ್ತಾ ಇದೆ ಅಂತ ಹೇಳ್ಬೋದು. 1 ಲಕ್ಷಕ್ಕೆ ಸಮೀಪ. ಇನ್ನ 1 ಕೋಟಿಯಲ್ಲಿರೋ ಅಂಕಿಗಳು ಕೇಳಿದರೆ ಬಿಡಿ 10 100 ಸಾವಿರ 10,000 ಲಕ್ಷ 10 ಲಕ್ಷ 1 ಕೋಟಿ. ರೈಟ್? ಸೊ ಈ 1 ಕೋಟಿಯಲ್ಲಿ ಎಷ್ಟು ಅಂಕಿ ಇದಾವೆ? 3 1 2 5 5 3 8. ಸೊ ಒಟ್ಟು 8 ಅಂಕಿಗಳಿದಾವೆ, ನೆನ್ಪಿಟ್ಕೊಳ್ಳಿ. ಎಷ್ಟು ಅಂಕಿಗಳು ಬರ್ತಾ ಇದಾವೆ? 8 ಅಂಕಿಗಳು. ಸೊ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಮುಂದಿನ ವೆರಿ ಇಂಟ್ರೆಸ್ಟಿಂಗ್. ಮಹಾನಗರ ಪಾಲಿಕೆ ಜನಸಂಖ್ಯೆನ ಸಾವಿರಗಳಲ್ಲಿ ತಪ್ಪಾಗ್ತಾ ಇದೆ. ಬಿಕಾಸ್ ಯಾಕಂದ್ರೆ ಮಹಾನಗರ ಪಾಲಿಕೆ ವಿಶೇಷವಾಗಿ ಲಕ್ಷಗಳಲ್ಲಿ ಏನ್ ಮಾಡ್ತಿರ್ತಾರೆ? ಅಳತೆಯನ್ನ ಮಾಡ್ತಿರ್ತಾರೆ. ಸೊ ಹಾಗಾಗಿ ತಪ್ಪಾಗ್ತಾ ಇದೆ. 1 ಬಿಲಿಯನ್ ಅಂದ್ರೆ 1 ಲಕ್ಷ ಅಂತಾರೆ. ಸೊ ತಪ್ಪಾಗ್ತಾ ಇದೆ. ಯಾಕಂದ್ರೆ 1 ಬಿಲಿಯನ್ ಅಂದ್ರೆ ಈಗಾಗಲೇ ನೋಡಿದ್ರೆ 100 ಕೋಟಿ ಸಮ ಇರ್ತಾ ಇದ್ದಾರೆ. 5 ಅಂಕಿಯ ಚಿಕ್ಕ ಸಂಖ್ಯೆಯು 4 ಅಂಕಿ ದೊಡ್ಡ ಸಂಖ್ಯೆಗೆ ಒಂದು ಎಕ್ಸಾಕ್ಟ್ಲಿ ಕರೆಕ್ಟ್ ರೀ. 5 ಅಂಕಿ ಚಿಕ್ಕ ಸಂಖ್ಯೆ ಅಂದ್ರೆ ಯಾವ್ದ್ರಿ? 10,000 ಆಗ್ತಾ ಇದೆ. 4 ಅಂಕಿ ದೊಡ್ಡ ಸಂಖ್ಯೆ ಅಂದ್ರೆ 9,999. ಇದಕ್ಕೆ 1 ಕೂಡಿಸಿದ್ರೆ ಉತ್ತರ ಏನಾಗ್ತದೆ? 10,000 ಬರ್ತಾ ಇದೆ. ಸೊ ದಟ್ ಈಸ್ ರೈಟ್ ಆಗ್ತಾ ಇದೆ. 1 ಕೋಟಿಲಿ 10 ಸೊನ್ನೆಗಳಿದಾವ ಅಂತ ಹೇಳ್ತಾ ಇದಾರೆ. ನೋಡೋಣ ಬನ್ನಿ. ಬಿಡಿ 10 100 ಸಾವಿರ 10,000 ಲಕ್ಷ 10 ಲಕ್ಷ. ನೆಕ್ಸ್ಟ್ ಕೋಟಿ. ಸಾರಿ, 1 ಕೋಟಿ ಇದೆ ಅಂದ್ರೆ ಇಲ್ಲಿ 1 ಬರಿಬೇಕು. 2 4 3 7. ಸೊ 10 ಸೊನ್ನೆಗಳು ಇರೋದಿಲ್ಲ. ದಟ್ ಈಸ್ ತಪ್ಪಾಗ್ತಾ ಇದೆ. 1 ಅರಬ್ ಅಂದ್ರೆ ಈಗಾಗಲೇ ನಮ್ಗೆ ಗೊತ್ತಿದೆ 10 ಕೋಟಿ. ಎಷ್ಟು ಕೋಟಿ ಇದೆ ಅಂದ್ರೆ 10 ಕೋಟಿ ಇದೆ. 100 ಬಿಲಿಯನ್ ಇದೆ ಅಂತೇಳಿ ತಪ್ಪಾಗ್ತಾ ಇದೆ. 8 ಅಂಕಿಗಳ ಚಿಕ್ಕ ಸಂಖ್ಯೆ 8 ಅಂಕಿಗಳ ಚಿಕ್ಕ ಸಂಖ್ಯೆ 1 ಕೋಟಿ ಅಂತ ಕರಿತಾ ಇದಾರೆ ನೋಡಿ. ಬಿಡಿ 10 100 ಇದೇ ಇದೆ ನೋಡಿ. ಬಿಡಿ 10 100 ಸಾವಿರ 10,000 ಲಕ್ಷ 10 ಲಕ್ಷ ಕೋಟಿ. 3 3 6 2 ಎಕ್ಸಾಕ್ಟ್ಲಿ ರೈಟ್ ಇದೆ. ಸರಿಯಾದ ಉತ್ತರ. ಲಕ್ಷ ಅನ್ನೋದು ಭಾರತೀಯ ದಶಮಾನ ಪದ್ಧತಿಗೆ ಸೇರಿಲ್ಲ. ತಪ್ಪು, ಸೇರಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನ ಇದರಲ್ಲಿ 7ರ ಸ್ಥಾನ ಬೆಳೆ 7 ಲಕ್ಷ. ಬಿಡಿ 10 100 ಸಾವಿರ 10,000 ಲಕ್ಷ. ಎಕ್ಸಾಕ್ಟ್ಲಿ ಕರೆಕ್ಟ್ ರೀ. ಸರಿಯಾಗಿರ್ತಕ್ಕಂಥ ಉತ್ತರ. ಹೌದಾ? ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಗಳನ್ನ ನೋಡೋಣ. ಪ್ರಶ್ನೆ ಸಂಖ್ಯೆ 1 ಇದೆ. 0ದಿಂದ 9ರವರೆಗಿನ ಸಂಖ್ಯೆಯನ್ನು ಬಳಸಿಕೊಂಡು 10 ಅಂಕಿಯ ಅತಿ ಚಿಕ್ಕ ಸರಿ ಸಂಖ್ಯೆ. ಚಿಕ್ಕ ಸಂಖ್ಯೆ ಅಂದ್ರೆ ಅಂದ್ಕೊಳ್ಳೆ ಫಸ್ಟ್ ನಾವು 0ದಿಂದ 9 ಅಂದ್ಕೊಳ್ಳೆ ಫಸ್ಟ್ ಚಿಕ್ಕ ಸಂಖ್ಯೆ 1 ಬರೋದು. ಆಮೇಲೆ ಏನ್ ಬರಬೇಕು? 0 ಬರಿಬೇಕಾಗ್ತೈತಿ. ಚಿಕ್ಕ ಸಂಖ್ಯೆನ ಬರಿ ಅಂದ್ರೆ ಅಂದ್ಕೊಳ್ಳೆ 2 3 4 5 6 7. ಸೊ ಇಲ್ಲಿ ಸರಿ ಸಂಖ್ಯೆ ಅಂದ್ರೆ ಸಮ ಸಂಖ್ಯೆನ ಬರಿಬೇಕ್ರಿ. ಸಮ ಸಂಖ್ಯೆ ಅಂದ್ರೆ ಬಿಡಿ ಸ್ಥಾನದಲ್ಲಿ ಯಾವ್ದು ಇರ್ಬೇಕ್ರಿ? 0 2 4 6 8 ಇರ್ಬೇಕು. ಹೌದಾ? ನಮಗ್ ಚಿಕ್ಕ ಸಂಖ್ಯೆ ಬೇಕೈತಿ ಅಂದ್ಕೊಳ್ಳೆ ಇಲ್ಲಿ 9ನ ಬರೋದು. ಆಮೇಲೆ ಏನ್ ಮಾಡೋಣ? 8ನ ಬರೆಯೋಣ ರೀ. ನೀವು ಮತ್ತೆ 8 ಇಲ್ಲಿ ಬರೋದು 2 ಇಲ್ಲಿ ಬರೀಬೇಕು. ಯಾಕೆ ಅವ್ರು ಏನ್ ಹೇಳಿದ್ರು? ಚಿಕ್ಕ ಸಂಖ್ಯೆನ ರೆಡಿ ಬೇಡ ಅಂದ್ರೆ ಸ್ಟಾರ್ಟಿಂಗ್ ಎಲ್ಲ ಚಿಕ್ಕ ಸಂಖ್ಯೆಗಳು ಇರಬೇಕು. ರೈಟ್? ಸೊ ಇದೇನಪ್ಪಾ ಅಂದ್ರ ಸೊ ಗೊತ್ತಿರ್ಬೇಕು. ಸೊ ದಟ್ ಇಸ್ ಚಿಕ್ಕ ಸಂಖ್ಯೆ ಅದನ್ನು ನಾವು ಕರಿತಾ ಇದ್ದಾರೆ. ಬನ್ನಿ ಆದ್ಮೇಲೆ ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಅಮೆರಿಕಾ ಪದ್ಧತಿಯಲ್ಲಿ ಬರೆಯಿರಿ ಅಂತ ಹೇಳಿದರೆ ಸಿಂಪಲ್ ನಾನು ಬರೆಯೋದನ್ನ ಕಲಿಸ್ತೇನೆ. ಸೊ ನೋಡಿ, ಫಸ್ಟ್ ಏನ್ ಮಾಡೋಣ? ಸಿಂಪಲ್ ಆಗಿ ಹೇಳ್ದೆ ನೋಡಿ. ಇದು 100 10 ಬಿಡಿ ಇದೆ. ಆಮೇಲೆ ಸೊ ಯಾವುದು ಸಾವಿರ ಗುಂಪು ಬರ್ತಾ ಇದೆ. ಆಮೇಲೆ ಮಿಲಿಯನ್ ಗುಂಪು ಬರ್ತಾ ಇದೆ. ಹೌದಾ? ಸೊ ಫಸ್ಟ್ ಏನ್ ಬರ್ತದೆ? ಆಮೇಲೆ ಏನ್ ಬರ್ತಾ ಇದೆ? ಬಿಲಿಯನ್ ಗುಂಪು ಬರ್ತಾ ಇದೆ. ರೈಟ್? ಸೊ ಇವುಗಳನ್ನ ಸಪರೇಟ್ ಆಗಿ ಓದ್ಬೇಕು. 0 ಇದಾವೆ 3 ಇದಾವೆ ನೋಡಿ. 3 ಇದಾವೆ 3 ಬರ್ದೇನಿ. ಆಮೇಲೆ 3 ಅಂಕಿ 275. ಸೊ 275 ಬರ್ತಿದ್ದೇನೆ. 11 ಇದೆ 11 ಬರಿದ್ದೇನೆ ನೋಡಿ. ಎಷ್ಟು ಮಿಲಿಯನ್ ರೀ? 11 ಮಿಲಿಯನ್
275,000 ಮುಗೀತು. 100ದಾಗ ಏನಿಲ್ಲ, ಜೀರೋದ ಬಿಟ್ಬಿಡ್ರಿ. ಸಿಂಪಲ್ 11,275,000. ಆ ಗುಂಪುಗಳನ್ನ ಓದ್ಲಿಕ್ಕೆ ನಾವು ಕಲಿಸ್ಬೇಕಾಗ್ತೈತಿ. ಇಲ್ಲಿ ಉದಾಹರಣೆ 567 ಒಂದು ಗುಂಪು ಆಗ್ತಾ ಇದೆ, ರೈಟ್. ಸೊ 544 ಒಂದು ಗುಂಪು ಆಗ್ತಾ ಇದೆ, 544. ಆಮೇಲೆ ಒಂದಿದೆ. ಸೊ ನೋಡಿ, ಸಾವಿರದ ಇದೆ, ಮಿಲಿಯನ್ ಇದೆ. ನೋಡಿ 1,544,567 ಈ ರೀತಿ ಪದಗಳಲ್ಲಿ ಬರಿಬೇಕ್ರಿ. ಇನ್ನು ನೆಕ್ಸ್ಟ್ 4 ಇದೆ, 5 ಇದೆ, 1 ಇದೆ, 8, 8, 9, 0 ಇದೊಂದು ಗುಂಪ, ಇದೊಂದು ಗುಂಪ. ಇದು ಮಿಲಿಯನ್ ಗುಂಪ. 4,518,000 ಗುಂಪ. ನೋಡಿ ಈ ರೀತಿ ಕೆಳಗೆ ಬರ್ಲಿಕ್ಕೆ ಹಿಡಿದು ಅಂದ್ರೆ ಈಸಿಯಾಗಿ ಬಿಡ್ತಾ ಇದೆ. 4,518,890 ಮುಗಿತು, ರೈಟ್. ಸೊ ದಟ್ ಈಸ್ ಇಂಟ್ರೆಸ್ಟಿಂಗ್. ಬನ್ನಿ ನೆಕ್ಸ್ಟ್, ಎಷ್ಟು ಲಕ್ಷಗಳು ಸೇರಿದಾಗ 1 ಬಿಲಿಯನ್ ಆಗ್ತಾ ಇದೆ? ಸಿಂಪಲ್ ಇದೆ. 1 ಬಿಲಿಯನ್ ಆಗ್ತಾ ಇದೆ ಅಂತ ಕೇಳಿದ್ರೆ ಎಷ್ಟು ಲಕ್ಷಗಳು ಸೇರಿಸಬೇಕು? ಅವಾಗ 1 ಬಿಲಿಯನ್ ಬರೋಣ ರೀ. ಬಿಡಿ 10, 100, 1000, 10,000, 100,000, ಮಿಲಿಯನ್ 10 ಮಿಲಿಯನ್, 100 ಮಿಲಿಯನ್, ಆಮೇಲೆ 1 ಬಿಲಿಯನ್, ರೈಟ್. ಈ ಬಿಲಿಯನ್ಗ 1 ಲಕ್ಷಲೆ ಗುಬ್ಬಾಕಾರ ಮಾಡೋಣ. ಬಿಡಿ 10, 100, 1000, 10,000, ಲಕ್ಷ. 5 ಸೊನ್ನೆ ಇದಾವೆ, ಇಲ್ಲೂ 5 ಸೊನ್ನೆ ಹೋಗ್ಲಿ. 10 ಒಂದು ಮುಂದೆ 4 ಸೊನ್ನೆ, ಹಂಗಾರ 4. ಸೊ ದಟ್ ಈಸ್ 10,000 ಲಕ್ಷಗಳಿಗೆ ಸಮ. ಎಷ್ಟು ಹೇಳ್ರಿ? 10,000 ಲಕ್ಷಗಳಿಗೆ 1 ಮಿಲಿಯನ್ ಏನಾಗ್ತಿದೆ, 1 ಬಿಲಿಯನ್ ಸಮ ಆಗ್ತಾ ಇದೆ. ಸಿಂಪಲ್ ಆಗಿದೆ, ನೆನ್ಪಿಟ್ಕೊಳ್ಳಿ. ಓಕೆ, ಭಾರತೀಯ ಸ್ಥಾನ ಬೆಲೆಯನ್ನು ಬಳಸಿಕೊಂಡು ಕೆಳಗಿನ ಸಂಖ್ಯೆಗಳ ಪದಗಳಲ್ಲಿ ಬರೆಯಿರಿ ಅಂದರೆ ಸಿಂಪಲ್ ಇದೆ ರೀ. ನೋಡಿ ಇವ್ನು ಬರಿಬೇಕಾದ್ರೆ ಇದೇ ರೀತಿ 15, 75. ಸೊ 3 ಸೊನ್ನೆ ಇದೆ, ರೈಟ್. ಕಾಮಾ ಕೊಡ್ರಿ. ನೋಡಿ ಇದು 100 ಗುಂಪ, ಇದು 1000 ಗುಂಪ, ಇದು ಲಕ್ಷದ ಗುಂಪ. 15 ಲಕ್ಷ 75,000 ಮುಗೀತು. ನೋಡಿ 1, 2, 3, 4, 5, 6, 7, ರೈಟ್. ಸೊ ನೋಡಿ ಇದೊಂದು ಗುಂಪ, ಇದೊಂದು ಗುಂಪ, ಇದು ಲಕ್ಷದ ಗುಂಪ, ಇದು 1000ದ ಗುಂಪ. 12,34,567 ಮುಗೀತು. ನೋಡಿ ಎಷ್ಟು ಈಜಿ ಇದೆ. ನಾನು ಎಷ್ಟು ಈಜಿಯಾಗಿ ಬರೀತಾ ಇದೆ ನೋಡಿ. 4, 5, 6, 7, 8, 9, 0, 1, 2, 3. ನೋಡಿ ಇದು ಬಿಡಿ ಗುಂಪ. ನೋಡಿ ಇದು 100ರ ಗುಂಪ. ಸೊ ಇದು ಸಿಂಪಲ್ 1000 ಗುಂಪ. ಇವೆರಡು ಏನ್ ಹೇಳ್ರಿ? ಲಕ್ಷದ ಗುಂಪ. ಇವೆರಡು ಏನ್ ಹೇಳ್ರಿ? ಇವೆಲ್ಲ ಕೋಟಿದು. ಇವೆಲ್ಲ ಏನ್ ಹೇಳ್ರಿ? ಕೋಟಿದು. ಹೆಂಗ್ ಓದ್ಬೇಕು? 456 ಕೋಟಿದ, 78 ಲಕ್ಷದ, 90,000, 123. ದಟ್ ಈಸ್ ಇನಫ್. ಕ್ಲಿಯರ್ ಆಯ್ತಲ್ರಿ? ಆರಾಮಾಗಿ ನಾವೇನ್ ಮಾಡ್ಬೋದು ಹೇಳ್ರಿ? ಓದ್ಬೋದು. ಸೊ ನೆನ್ಪಿಟ್ಕೋರಿ. ಸೊ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಮತ್ತೊಂದು ಲೆಕ್ಕ ಇದೆ, ಒಂದ್ ಬಿಡಿಸ್ತೇನೆ, ಒಂದು ನೀವೇ ಟ್ರೈ ಮಾಡಿ, ಏನ್ ಸಮಸ್ಯೆ ಇಲ್ಲ. ಕೆಳಗಿನ ಹತ್ತಿರದ ಲಕ್ಷಕ್ಕೆ ಪೂರ್ಣಗೊಳಿಸುವ ಮೂಲಕ ಅಂದಾಜು ಮಾಡಿ ಅಂದರೆ ಕೆಳಗಿನವುಗಳನ್ನು ಹತ್ತಿರದ ಲಕ್ಷಕ್ಕೆ ಪೂರ್ಣಾಂಕಗೊಳಿಸುವ ಮೂಲಕ. ಫಸ್ಟ್ ಇದನ್ನ ಏನ್ ಮಾಡೋಣ? ಕೂಡ್ಸೋದು. ಇದೆಲ್ಲ ಒಂದ್ ಲೆಕ್ಕ ಬಿಡಿಸ್ ನೋಡಿ. 2,39,485, 6,71,832. ಸೊ ಇದು ಕೂಡ್ಸೋ ಐತಿ, ಇದನ್ನ ನೀವು ಮಾಡುವಂತೆ. ಸೊ ನೋಡ್ರಿ, ಈ ತರದ ಅಂದಾಜು ಬೆಲೆ ಫಸ್ಟ್ ಅಂದಾಜು ಮಾಡಬೇಕು ಲಕ್ಷಕ್ಕೆ. ಇದು 2,39,000 ಅಂದ್ರೆ 2 ಲಕ್ಷಕ್ಕೆ ಸಮೀಪ ಅಥವಾ 3 ಲಕ್ಷಕ್ಕೆ ಸಮೀಪ? ಮುಂದಿನ ಸಂಖ್ಯೆನ ಗಮನಿಸ್ತಾವ. ಇದು 5ಕ್ಕಿಂತ ಕಡಿಮೆ ಇದೆ. ಸೊ ಹಾಗಾಗಿ ಇದು ಏನಾಗಿದೆ ಹೇಳ್ರಿ? 2 ಲಕ್ಷಕ್ಕೆ ಸಮೀಪ ಇದೆ. ಎಷ್ಟಕ್ಕೆ ಹೇಳ್ರಿ? 2 ಲಕ್ಷಕ್ಕೆ ಸಮೀಪ ಇದೆ, ಹೌದಾ? ಇದು 6,71,000, 6,71,000. ಹಂಗಾರೆ 6 ಲಕ್ಷಕ್ಕೆ ಅಥವಾ 7 ಲಕ್ಷಕ್ಕೆ ಅಂದ್ಬಿಡ್ಲೆ 7 ಲಕ್ಷಕ್ಕೆ ಏನಾಗ್ತಾ ಇದೆ? ಸಮೀಪ ಆಗ್ತಾ ಇದೆ. ಸೊ ಇದನ್ನು ಕೂಡ್ಸಂದಾರು. ಸೊ ಕೂಡ್ಸ್ರಿ. 2 ಲಕ್ಷ 7 ಲಕ್ಷ ಅಂದ್ರೆ ಏಟಾಯ್ತ್ರಿ? 9 ಲಕ್ಷ ಆಗ್ತಾ ಇದೆ. ಇದರ ಆನ್ಸರ್ ಏನಾಗ್ತಾ ಇದೆ? 9 ಲಕ್ಷ ಆಗ್ತಾ ಇದೆ, ರೈಟ್. ಸೊ ಇದನ್ನು ಸಹಿತ ನೀವೇನ್ ಮಾಡ್ಬೋದು? ಕಳೆಯೋದಿದೆ. ಸೊ ಕಳೆಯೋದನ್ನ ಟ್ರೈ ಮಾಡಿ ಅಂತ ಹೇಳ್ತಾ, ಸೊ ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಒಂದು ಫುಟ್ಬಾಲ್ ಕ್ರೀಡಾಂಗಣದಲ್ಲಿ ಸುಮಾರು 68,000 ಜನರನ್ನ ಕೂರಿಸಬಹುದು. 68,000. ಇದರ 1000 ಸ್ಥಾನಕ್ಕೆ, 1000 ಸ್ಥಾನದಲ್ಲಿ ಏನಿದೆ? 8,000. ಇದು 8,000ಕ್ಕೆ ಸಮೀಪ, 9,000ಕ್ಕೆ ಸಮೀಪ ಅಂದ್ಕೊಳ್ಳಿ. 8,000ಕ್ಕೆ ಸಮೀಪ ಆಗ್ತಾ ಇದೆ, ಯಾಕಂದ್ರೆ ಮುಂದೆ ಯಾವುದೇ ಅಂಕಿಗಳಿಲ್ಲ. ಸೊ ಹಾಗಾಗಿ ಸರಿಯಾದ ಉತ್ತರ 68,000 ಬರ್ತಾ ಇದೆ. ಸೊ ನೆನ್ಪಿಟ್ಕೋರಿ. ಸೊ ಶೀಘ್ರ ಗುಣಲಬ್ಧಗಳನ್ನ ಮಾಡ್ರೆ ತಂದಿದೆ, ಇಂಟ್ರೆಸ್ಟಿಂಗ್ ಇದೆ. ಸೊ ಇವುಗಳನ್ನ ಬರಿಬೇಕಾದ್ರೆ ಆಲ್ರೆಡಿ ಒಂದು ಪಾಠದಲ್ಲಿ ಕೊಟ್ಟಿದ್ದಾರೆ. 50ಅನ್ನ ನಾನು ಬಿಡಿಸಿ ಬರಿತಾ ಇದೆ ನೋಡಿ, ಎಷ್ಟು ಈಸಿಯಾಗಿ. 2 ಇದೆ, 1, 7, 6, 8 ಇದೆ. 50ಅನ್ನ ನಾನು ಏನ್ ಮಾಡ್ತೀನಿ? 100/2 ಮಾಡ್ತಾ ಇದ್ದೇನೆ. 100/2 ಅಂದ್ರೆ 50 ಆಗ್ತಿದೆ. 2 ಒಂದಲೇ 2 ಒಂದೇ ಕಾಡ್ತಾ ಐತ್ರಿ. ಸೊ 1768 ಒಂದ್ ಲೇಟ್ ಆಗ್ತದ. 1768, 2 ಸೊನ್ನೆ ಅದ, 2 ಸೊನ್ನೆ ಸೊನ್ನೆಕ್ಕೆ ಮುಗಿತು. ಎಷ್ಟು ಆಗ್ತಾ ಇದೆ ಹೇಳ್ರಿ? ಎಸ್, 1,76,800, ರೈಟ್. ಸಿಂಪಲ್. ಸೊ ನೆಕ್ಸ್ಟ್ ಇದನ್ನ ಸಮೀಪ ಮಾಡಂದ್ರೆ 72 ಇಂಟು 125 ನಾನು ಏನ್ ಮಾಡ್ತೇನೆ ಅಂದ್ರೆ 1000 ಭಾಗಾಕಾರ ಮಾಡ್ತೇನೆ. 1000 8 ಆಗ್ತೈತಿ. ಸೊ ದಟ್ ಈಸ್ ಸಾರಿ 8 ಮಾಡೋಣ. 8 ಮಾಡೋಣ, 8 ಅಲ್ಲ 4 ಮಾಡೋಣ. 8 ಕರೆಕ್ಟ್ ಆಗ್ತದ್ರಿ. 8 ಒಂದೇ 8, ಎಷ್ಟು 20, 8 ಎಸ್ ಕರೆಕ್ಟ್ ಇದೆ. 8 ಭಾಗಾಕಾರ ಮಾಡಿದ್ರು ಅಂದ್ರೆ 8 ಆಗ್ತೈತಿ. 125 ಬರ್ತಾ ಇದೆ, ಕರೆಕ್ಟ್ ಇದೆ. ಸೊ 8 ಒಂದಲೇ ರೀ, 8 9.
ಸೊ 9 ಒಂದಲೇ ಏನಾಗ್ತೈತಿ 9 3 0. ಸೊ ಆನ್ಸರ್ ಏನಾಗ್ತದ 9000 ಬರ್ತಾ ಇದೆ. ದಟ್ ಈಸ್ ಇಂಟ್ರೆಸ್ಟಿಂಗ್, ಹೌದಾ? ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನಂಬರ್ 8. ಒಂದಂಕಿ ಸಂಖ್ಯೆ ಅಥವಾ 2 ಬರ್ತಾ ಇದಾವೆ. ಈ ಮಾದರಿಯನ್ನು ಎರಡಂಕಿ ಮತ್ತು ಎರಡಂಕಿಯವರೆಗೆ ವಿಸ್ತರಿಸಿ ಅಂತಾರೆ. ಎರಡಂಕಿಯಿಂದ ಎರಡಂಕಿ ಗುಣಿಸಿದಾಗ ಬರ್ತಕ್ಕಂತ ಒಟ್ಟು ಅಂಕಿಗಳು ಏನಾಗಿರ್ತಾವಪ್ಪ ಅಂದ್ರೆ ನಿಮ್ಗೆ ಗೊತ್ತಿರಬೇಕು. ಎರಡ ಕೂಡಿಸ್ಬೇಕ್ರಿ, ಎಷ್ಟಾಗ್ತಾವ್ರಿ? ಸೊ ಗುಣಲಬ್ಧ ಏನಾಗ್ತೈತಿ 4 ಅಂಕಿಯ ಸಂಖ್ಯೆ ಆಗಿರ್ತಾ ಇದೆ. ಎಷ್ಟು? 4 ಅಂಕಿಯ ಸಂಖ್ಯೆ ಆಗಿರ್ತೈತಿ. ರೂಲ್ಸ್ ಹೇಳ್ತದ ಅದಕ್ಕಿಂತ ಒಂದು ಕಡಿಮೆ ಇರ್ತಾ ಇದೆ. 4 ಅಂಕಿ ಅಂದ್ರೆ ಅವು ಒಟ್ಟು ಅಂಕಿಗಳ ಮೊತ್ತ ಇರ್ತದ ಅಥವಾ ಅದಕ್ಕಿಂತ ಒಂದು ಕಡಿಮೆ ಇರ್ತೈತಿ. 4 ಅಥವಾ 3 ಅಂಕಿಯ ಸಂಖ್ಯೆ ಆಗಿರ್ತೈತಿ, ನೆನ್ಪಿಟ್ಕೋರಿ. 3 ಅಂಕಿಯ ಒಂದು ಸಂಖ್ಯೆ ಆಗಿರ್ತಾ ಇದೆ, ನೆನ್ಪಿಟ್ಕೋರಿ. 3 ಅಂಕಿಯ ಒಂದು ಸಂಖ್ಯೆ ಆಗಿರ್ತಾ ಇದೆ, ತಾವು ಇದನ್ನ ಗಮನಿಸಬೇಕಾಗ್ತದೆ. ರೈಟ್. ಸೊ ದಟ್ ಈಸ್ ಇಂಟ್ರೆಸ್ಟಿಂಗ್ ಇರ್ತಾ ಇದೆ, ತಾವು ಇದನ್ನ ಗಮನಿಸಬೇಕಾಗಿದೆ. ಕ್ಲಿಯರ್? ಎಸ್, ಬನ್ನಿ ನೆಕ್ಸ್ಟ್. ಮೂರಂಕಿಯ ಸಂಖ್ಯೆಗಳ ಗುಣಲಬ್ಧ ಎಷ್ಟು ಅಂಕಿಗಳನ್ನ ಒಂದು ಈಗಾಗಲೇ ಹೇಳಿಲ್ಲ. 3 ಅಂದ್ರೆ ಎಷ್ಟಾದಿತ್ರಿ? 6 ಆದಿತಿ. 6 ಅಂಕಿ ಸಂಖ್ಯೆ ಆಗಿರ್ತೈತಿ, ಅಥವಾ ಒಂದು ಕಡಿಮೆ ಅಂತ ಹೇಳ್ಬೇಕು, ಅಥವಾ 5 ಅಂಕಿ ಸಂಖ್ಯೆ ಯಾವ್ದಾರೆ ಒಂದಾಗಿರ್ತೈತಿ. 6 ಅಂಕಿ ಆಗಿರ್ಬೋದು, 5 ಅಂಕಿ. ನೋಡಿ ಯಾವುದೇ ಒಂದು ನೋಡಿ ಯಾವ್ದು ಬೇಕಾಯ್ತು ಅವ್ರಿಗೆ. ಉದಾಹರಣೆ 2 × 3, 2 ಅಂಕಿ 3 ಅಂಕಿ ತೊಗೊಂಡ್ರೆ ಎಷ್ಟಾದ್ರು 2 3 5 ಆಗ್ಬೋದು. ಇಲ್ಲ ಅದಕ್ಕಿಂತ ಒಂದು ಕಡಿಮೆ 4. ಈಗ ಉದಾಹರಣೆ 3 ಅಂಕಿ ಇದೆ, ಒಂದು 5 ಅಂಕಿ ಇದೆ ತಿಳ್ಕೊರಿ. ಇವುಗಳನ್ನ ಎರಡು ಗುಣಾಕಾರ ಮಾಡಿದ್ವಿ ಅಂದ್ರೆ 3 5 8 8 ಅಂಕಿ ಬರ್ಬೋದಿಲ್ಲ, ಅದಕ್ಕಿಂತ ಕಡಿಮೆ ಒಂದು 7 ಅಂಕಿ ಬರ್ಬೋದು. ಈ ರೀತಿ ಗೆಸ್ ಮಾಡ್ತಾ ಇದ್ದಾನೆ. ಹಾಗಾಗಿ ಸರಿಯಾದ ಉತ್ತರ 3 ಅಂದ್ರೆ 6 ಆದಿತಿ. 6 ಬರ್ಬೋದಿಲ್ಲ, ಅದಕ್ಕಿಂತ ಒಂದು ಕಡಿಮೆ ಬರಬಹುದು. ರೈಟ್. ಓಕೆ, ನೆಕ್ಸ್ಟ್ ನಂಬರ್ 10 ನೋಡೋಣ. ಶೀಘ್ರವಾದ ಲೆಕ್ಕ ಮಾಡ್ರಿ ಅಂತ ಹೇಳಿದರೆ 125. ಈಗಾಗಲೇ ನಾವು ನೋಡಿದ್ದು 1000 ಇದೆ. ಭಾಗಲೇ ಎತ್ ಮಾಡೋಣ ರೀ. 8 ಮಾಡೋಣ. 8 240 ಇದೆ. ಕಡ್ತಾಡಿನ 8 1 8 3 24 8 0 0 1 3 3 ಆದಿತಿ. 3 0 1 0 ಅಂದ್ರೆ ಏಟೈತ್ರಿ 4 0. ಸೊ ದಟ್ ಇಸ್ 30,000 ಬರ್ತಾ ಇದೆ. ನೆಕ್ಸ್ಟ್ 11 ನೋಡೋದಾದ್ರೆ ಸಿಂಪಲ್ ಆಗಿ ಹೇಳ್ತಾ ಇದ್ದಾರೆ. 250 ಇದೆಲ್ಲ. ಸೊ ಈ 250 ನಾವ್ ಏನ್ ಮಾಡ್ಬೋದು, ಬಿಡಿಸಿ ಬರಿಬಹುದು. ಹೆಂಗ? 1000ಕ್ಕ 4ಲೇ ಭಾಗಾಕಾರ ಮಾಡಿದ್ರೆ 250 ಬರ್ತೈತಿ. ಇಂಟು 120 ನೋಡಿ. 4 1 4 3 12 0. ಸೊ 1 3 3 ಬಂತು. 3 0 1 0 ಅಂದ್ರೆ ಎಷ್ಟೈತ್ರಿ 4 0. ಮುಗಿತ್ ಲೆಕ್ಕ. ಸೊ ಸಿಂಪಲ್ ಆಗಿ ಏನ್ ಮಾಡ್ಬೋದು, ಬರಿಬಹುದು ಸ್ನೇಹಿತರೆ, ನೆನ್ಪಿಟ್ಟುಕೋರಿ. ನೆಕ್ಸ್ಟ್ 12ನೇ ಶೀಘ್ರ ಬರಿ ಅಂದರೆ ನೋಡಿ 1 ಲಕ್ಷ ಇದೆ. 1 ಲಕ್ಷ ಇದೆ. 25ನ ಹೆಂಗ್ ಮಾಡೋದು ನಿಮ್ಗೆ ಗೊತ್ತಿದೆ. ಸೊ ಭಾಗಲೇ 25 ಇತ್ತಂದ್ರೆ ಅದನ್ನ ಹೆಂಗ್ ಮಾಡ್ತಾವ್ರಿ, 100 ಭಾಗಲೇ 8 ಬರಿತಾ ಇದಾವೆ. ಸೊ ದಟ್ ಇಸ್ 4 ಬರಿತಾ ಇದಾವೆ. ಸಿಂಪಲ್ ಬರ್ತಾ ಇದೆ. ಸೊ ಅವಾಗ 4 ಮೇಲೆ ಹೋದಿತಿ. 1 ಲಕ್ಷ ಇದಲ್ಲ, 1 ಲಕ್ಷ ಬೇರೆನ. 1 ಲಕ್ಷ ಭಾಗಲೇ ಏನ್ ಮಾಡ್ಬೇಕು ಹೇಳ್ರಿ, 100. ಸೊ ಇಂಟು 4 ಮಾಡ್ಬೇಕು. 2 0 2 0 ಹೋದೆ. 4 1 4 3 0 ಇದಾವೆ 3 0. ಸೊ ದಟ್ ಇಸ್ 4000 ಬರ್ತಾ ಇದೆ. ರೈಟ್. ಓಕೆ, ನೆಕ್ಸ್ಟ್ ಮುಂದೆ ನಾವು ನೋಡ್ತಾ ಇದ್ದಾವೆ. ಸೊ ನೆನ್ಪಿಟ್ಟುಕೋರಿ, ವೆರಿ ಇಂಟ್ರೆಸ್ಟಿಂಗ್. ಸೊ ಓಕೆ, ನೆಕ್ಸ್ಟ್ 50 ಇದೆ. 12,50,000 ಇದೆ. ಭಾಗಲೇ 50 ಇದಲ್ಲ. ಸೊ 50 ಅಂದ್ರೆ ನಿಮ್ಗೆ ಗೊತ್ತಿದೆ, ಸಿಂಪಲ್ ಆಗಿ 100 ಭಾಗಲೇ 2 ಅಂತ. 100 ಇಂಟು 2 ಮಾಡ್ಬೇಕು. ಸೊ ಅವಾಗ 2 0 2 0 ಹೋಯ್ತ್ರಿ. ಸೊ 125 ಎರಡ್ಲಿ 250 ಮತ್ತೆ 2 0 ಇದಾವೆ 2 0 ಮುಗಿತ್ ಲೆಕ್ಕ. ರೈಟ್. ಸೊ ದಟ್ ಈಸ್ ಇಂಟ್ರೆಸ್ಟಿಂಗ್ ಇರ್ತಾ ಇದೆ, ನೆನ್ಪಿಟ್ಕೊಳ್ಳಿ. ಇನ್ ನೆಕ್ಸ್ಟ್ ಇದನ್ನ ಶೀಘ್ರವಾಗಿ ಬರಿ ಅಂದರೆ ಸಿಂಪಲ್ ಇದೆ. 2 × 178. 50ನ ನಾವು ಹೆಂಗ್ ಬರಿಬಹುದು, 100 ಭಾಗಲೇ 2 ಬರಿಬಹುದು. 2 2 ಕ್ಯಾನ್ಸಲ್. ರಿಪೀಟ್ ಆಗಿದೆ ಪ್ರಶ್ನೆ. 17 68 2 0 ಇದೆ 2 0 ಲೆಕ್ಕ ಮುಗಿತಾ ಇದೆ. ರೈಟ್. ಓಕೆ, ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ ಇದೆ. ಸೊ ಮೇ ಬಿ ರಿಪೀಟ್ ಆಗ್ತಾ ಇದಾವೆ ಕೆಲವೊಂದು ಕ್ವಶನ್ಸ್ ಗಳು. ಆಲ್ರೆಡಿ ರಿಪೀಟ್ ಇದಾವೆ. 72 ಇದೆ. ಸೊ 72 125ನ ಹೆಂಗ್ ಬರೋದು ಇದೆ ನಾನು. 1000 ಭಾಗಲೇ ಎಷ್ಟು ಹೇಳ್ರಿ 8 8 1 8 9. ಸೊ ಆನ್ಸರ್ ಏನಾಗಿದೆ ಹೇಳ್ರಿ 9000 ಬರ್ತಾ ಇದೆ. ರೈಟ್. ಓಕೆ, ಸೊ ನೆಕ್ಸ್ಟ್ ಈಗಾಗಲೇ ಇದನ್ನ ಬಿಡಿಸಿದ್ದೇವೆ. ರೈಟ್. ಸೊ ಯಾವುದು ನೋಡಿ 10 ಲ್ಯಾಕ್ ಇದೆ. 10 ಲ್ಯಾಕ್ ಬರೋಣ ರೀ. 10 ಲ್ಯಾಕ್ ಬರಿತಾ ಇದ್ದೇನೆ. ಸೊ 125 ಇದೆ. ಸೊ ಇದನ್ನ ಗುಣಾಕಾರ ಮಾಡಿ ಬರೋಣ. ಬೇಕಾದ್ರೆ ಭಾಗಾಕಾರ 25ನ ಹೆಂಗ್ ಬರಿಬೋದ್ರಿ, 1000 ಭಾಗಲೇ 8 ಅಂತ ನಾವು ಕರಿತಾ ಇದ್ದೇವೆ. 1000 ಭಾಗಲೇ 8. ಆ 8ನ ನಾನು ಮೇಗ್ ಬರಿತಾ ಇದ್ದೇನೆ. 3 0 ಹೋದು 3 0 ಹೋದು. ಸೊ ಆನ್ಸರ್ ಏನಂತ ಹೇಳ್ರಿ 8000 ಉಳಿತು. ರೈಟ್. ದಟ್ ಈಸ್ ಆನ್ಸರ್. ಮುಗಿಯ್ತು. ರೈಟ್. ನೆಕ್ಸ್ಟ್ 824 ಇದೆ. ಇಂಟು 25 ಹೆಂಗ್ ಬರಿತಾವೆ, 100 ಡಿವೈಡೆಡ್ ಬೈ 4 ಬರಿತಾ ಇದಾವೆ. ಸೊ 4 1 4 2 8 0 4 6 206 1 206 00 ಇದೆ 00. ಸೊ ಲೆಕ್ಕ ಮುಗಿದ್ರಿ. ಇಂಟ್ರೆಸ್ಟಿಂಗ್ ಇದೆ ಅಲ್ರಿ. ಎಸ್, ವೆರಿ ಇಂಟ್ರೆಸ್ಟಿಂಗ್ ಇದೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ಒಂದು ಶಾಲೆಯಲ್ಲಿ 25 ತರಗತಿಗಳಿವೆ. ಎಷ್ಟು ತರಗತಿಗಳು? 25 ತರಗತಿಗಳು. ಪ್ರತಿ ತರಗತಿಯಲ್ಲಿ 40 ಅಂದ್ರೆ ಇಂಟು 40 ಆಗ್ತಾ ಇದೆ, ನೆನ್ಪಿಟ್ಟುಕೋರಿ. ಪ್ರತಿ ವಿದ್ಯಾರ್ಥಿಯು ಸೊ 50 ರೂಪಾಯಿನ ದೇಣಿಗೆ ನೀಡುತ್ತಾ ಇದ್ದಾನೆ. ಎಷ್ಟು ರೂಪಾಯಿ ಇದೆ?
50 ರೂಪಾಯಿ ದೇಣಿಗೆ ಈ ರೀತಿ ಬರ್ಕೋರಿ ನೋಡಿ. 25 ತರಗತಿ ಇದಾವೆ. ಒಂದ್ ತರಗತಿಯಲ್ಲಿ 40 ವಿದ್ಯಾರ್ಥಿಗಳಿದ್ದಾರೆ. ಹೌದಾ? ಸೊ ಹಾಗಾದ್ರೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ನಿಮ್ಗೆ ಗೊತ್ತಾಗ್ತೈತಿ. 40 × 25 ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಸಿಗ್ತಾ ಇದೆ. ಆ ವಿದ್ಯಾರ್ಥಿಗಳ 50 ಗುಣಾಕಾರ. ಸೊ ಒಟ್ಟು ನೋಡಿ ಇದನ್ನ ಈ ರೀತಿ ಮಾಡ್ಬೋದು. ಇಂತ ನಾವು ಮಾಡಿದ್ವಲ್ಲ. ಸೊ 25ನ ನಾನು ಹೆಂಗ್ ಬರಿತಾ ಇದ್ದೇನೆ ಇಂಟು. ಸೊ ಹಿಂಗ್ ಮಾಡೋಣ ಇನ್ಕ ನಾನು ಹೇಳಿಲ್ಲ ಆ ರೀತಿ ಬರೋಣ. ರೈಟ್. 25ನ ಹೆಂಗ್ ಬರಿಬಹುದು 100 ಡಿವೈಡ್ ಬೈ 4. ಸೊ 40 ಹಂಗ ಬರ್ರಿ. 50ನ್ನ 100 ಡಿವೈಡ್ ಬೈ 2. ರೈಟ್. ಸೊ ಸಿಂಪಲ್ ಇದೆ. 4 ಒಂದೇ ರೀ 4 ಹತ್ತಲೇ ಬರ್ತೈತಿ. 2 ಒಂದಲೇ 2 ಐದ್ಲಿ. ಸೊ 5 ಒಂದಲೇ 5 5 ಒಂದಲೇ 5 5 ಆ ಕಡೆ 2 0 ಈ 2 0 ಎಷ್ಟಾದ್ರಿ 4 0 ಐತಿ. ಸೊ 50,000 ರೂಪಾಯಿ. ಎಷ್ಟು ಹೇಳ್ರಿ 50,000 ರೂಪಾಯಿ ದೇಣಿಗೆ ಆಗ್ತಾ ಇದೆ. ನೆನ್ಪಿಟ್ಕೋರಿ. ಎಷ್ಟು ಸಾವಿರ 50,000. ಭಾರತೀಯ ಪದ್ಧತಿಯಲ್ಲಿ ಏನಾಗ್ತೈತಿ 50,000. ಅಮೆರಿಕ ಪದ್ಧತಿಯಲ್ಲಿ ಸಹಿತ ಅಷ್ಟ ಆಗ್ತದಲ್ರಿ 50,000ನ ಆಗ್ತಾ ಇದೆ ನೋಡಿ. ಕರೆಕ್ಟ್ ಐತನೆಲ್ಲ. 25 ತರಗತಿ ಇದಾವೆ. 40 ಕೊಠಡಿ ಇದಾವೆ. ಸೊ 40 ವಿದ್ಯಾರ್ಥಿಗಳಿದ್ದಾರೆ. ಹೌದಾ? 40 ವಿದ್ಯಾರ್ಥಿಗಳು ಒಂದು ತರಗತಿದಾಗ ಅದು ಅಂದ್ರೆ ಸೊ 25. ರೈಟ್. ಸೊ ದಟ್ ಈಸ್ ಏನಾಗ್ತೈತಿ 1,000 ವಿದ್ಯಾರ್ಥಿಗಳಾಗ್ತಾರೆ. 1,000 × 5 ಅಂದ್ರೆ 5,000 ಅಂದ್ರೆ 50,000. ದಟ್ ಇಸ್ ರೈಟ್ ಇದೆ, ಕರೆಕ್ಟ್ ಇದೆ. ಹೌದಾ? ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಮತ್ತೊಂದು ಪ್ರಶ್ನೆ ನಂಬರ್ 2. ನಿಮ್ಮ ಬಳಿ ಕ್ಯಾಲ್ಕುಲೇಟರ್ ಇದೆ. 10,000 ಇದೆ. 100 ಇದೆ. 10 ಒಂದೊಂದು ಬಟನ್ ಇದಾವೆ. 7,53,020 ಬೇಕಾಗಿದೆ. ಹಂಗಾರೆ ಯಾವ್ದನ್ನ ಎರಡ್ ಸಲ ಒತ್ತರಿ. ಸೊ ನಾವು ಇಲ್ಲಿ 1,000ನ ಎರಡ್ ಸಲ ಒತ್ತಬಹುದು ಹೇಳ್ರಿ. ಎಸ್ ಒತ್ತಬಹುದು ನೋಡಿ. 1 ಸಲ ಒತ್ತರ 1,000. 10 ಸಲ ಒತ್ತರ 10,000 ಆಯ್ತು. 100 ಸಲ ಒತ್ತಿದ್ರೆ 1,00,000. 200 ಸಲ ಒತ್ತಿದ್ರೆ 2 ಲಕ್ಷ ಆಗ್ತೈತಿ. 300 ಸಲ ಒತ್ತರ 3 ಲಕ್ಷ. 700 ಸಲ ಒತ್ತರ 7 ಲಕ್ಷ ಆಗ್ತೈತಿ. 50 ಸಲ ಒತ್ತರ 50,000 ಆಗ್ತೈತಿ. 3 ಸಲ ಒತ್ತರ ಸೊ ದಟ್ ಇಸ್ 753 ಬಾರಿ ಒತ್ತಬೇಕು ನಾವು. ಎಷ್ಟು ಬಾರಿ 50 ಬಾರಿ. ಇನ್ನ 100 ಬಟನ್ ಒತ್ತಬೇಕಾ ಇಲ್ಲ. 100 ಬಟನ್ ಒತ್ತಕ್ ಸಾಧ್ಯ ಇಲ್ಲ. ನಮಗೆ 20 ಬೇಕಾಗಿದೆ ಅನ್ಕೊಳ್ಳಿ 10ರ ಬಟನ್ ಎರಡ್ ಸಲ ಒತ್ತಬೇಕ್ರಿ. 2 ಬಾರಿ ಒತ್ತಬೇಕು. ಸೊ ದಟ್ ಈಸ್ ಆನ್ಸರ್ ನಮ್ಗೆ ಸಿಗ್ತಾ ಇದೆ. ಕ್ಲಿಯರ್. ಸೊ 0 ಬಟನ್ 1 ಬಟನ್ ಅನ್ನ ಒತ್ತಕ್ ಸಾಧ್ಯ ಇಲ್ಲ. 0 ಅಂತ ಹೇಳ್ಬೋದು. ಹೌದಾ? ಎಸ್. ಇದನ್ನ 753 ಬಾರಿ ಇದನ್ನ 2 ಬಾರಿ ಒತ್ತಬೇಕಾಗ್ತೈತಿ. ಪ್ರೆಸ್ ಮಾಡ್ಬೇಕಾಗ್ತೈತಿ. ರೈಟ್. ಓಕೆ. ಕೆಳಗೆ ಊದ್ರಿ ಅಂತ ಹೇಳಿದರೆ ಓದೋಣ ಸ್ನೇಹಿತರೆ. ಬಿಡಿ 10 100 ಕೊಡೋಣ. ಇದು 4,75,320 ನೋಡಿ. 98,47,215 9,76,45,310 ರೈಟ್. 3,04,58,094 ಇದೆ. ಅತಿ ಚಿಕ್ಕ ಸಂಖ್ಯೆ ಅಂದ್ರೆ ಯಾವ್ದಾಗ್ತೈತಿ. ಸೊ ದಟ್ ಈಸ್ ಆಗ್ತಾ ಇದೆ ನೋಡಿ. ಯಾಕಂದ್ರೆ ಇದು ಕೇವಲ ಎಷ್ಟಿದೆ ಹೇಳ್ರಿ 4 ಲಕ್ಷ ಇದೆ. ಎಷ್ಟಿದೆ ಹೇಳ್ರಿ 4,75,320 ಆಗ್ತಾ ಇದೆ. ರೈಟ್. ಇಲ್ಲಿ ಕೋಟಿ ಅತಿ ದೊಡ್ಡ ಸಂಖ್ಯೆ ಯಾವ್ದಿದೆ ನೋಡ್ರಿ. ಇದು 98,47,000. ಇದು 9,76,00,000 ಇದೆ. ಇದು 3,04,00,000 ಇದೆ. ಹಂಗಾರೆ ಇದಾಗ್ತದೆ ಮೂರನೇ ಅತಿ ದೊಡ್ಡ ಸಂಖ್ಯೆ 9,76,00,000. 45,310. ಏರಿಕೆ ಕ್ರಮದಲ್ಲಿ ಬರಿ ಅಂದ್ರೆ ಅನ್ಕೊಳ್ಳಿ ಫಸ್ಟ್ ಸಣ್ಣದು ಬರಿಬೇಕ್ರಿ. ಸೊ ಸಣ್ಣದು ಯಾವುದು. ಸೊ 4,75,320 ಫಸ್ಟ್ ಬರಿಬೇಕು. ಆಮೇಲೆ ಎರಡನೇದು ಸೊ 98,000 ಇದೆ. 98,000 ಸಾರಿ 98 ಲಕ್ಷ ಇದೆ ಅಲ್ರಿ. ಸಾರಿ ತಪ್ಪಾಗ್ತಾ ಇದೆ. 98 ಲಕ್ಷ ಕಿಲೋಮೀಟರ್. ಓಕೆ. ಸೊ ಇದು 98,47,000. ಇದು 3,04,00,000. ಓಕೆ. ಎಸ್ ಕರೆಕ್ಟ್ ಇದೆ. ಇದೆ ಕರೆಕ್ಟ್ ಇದೆ. 98 ಲಕ್ಷ ಬರಿಬೇಕು. 98,47,215. ಆಮೇಲೆ 3 ಕೋಟಿ ಬರಿಬೇಕು. 3,04,58,094 ಇದೆ. ಆಮೇಲೆ ಲಾಸ್ಟ್ ಯಾವ್ದು ಬರಿಬೇಕು ಇದನ್ನ ಬರಿಬೇಕು. ಯಾವುದು 99 crore ಇದೆ. 76 lakh ಇದೆ. 45,310 ಬರ್ತಾ ಇದೆ. ರೈಟ್. ಏರಿಕೆ ಕ್ರಮ. ಇನ್ನು ಏರಿಕೆ ಕ್ರಮ ಅಂದ್ರೆ ಇದ್ರದ್ದು ಅಪೋಸ್ ಬರ್ದ್ಬಿಟ್ರೆ ಮುಗಿತ್ರಿ. ಇದ್ರ ಅಪೋಸ್ ಬರ್ದ್ರೆ ಅಂದ್ರೆ ಏನಾಗುತ್ತೆ ಏರಿಕೆ ಕ್ರಮ ಕ್ಲಿಯರ್ ಆಗ್ತಾ ಇದೆ. ಸೊ ಬನ್ನಿ ನೆಕ್ಸ್ಟ್ ನಂಬರ್ 4ನೇ ಪ್ರಶ್ನೆನ ನಾವು ನೋಡ್ತಾ ಇದ್ದಾವೆ. ತ್ರಿಪುರ ಅನ್ನೋದೊಂದು ಮೇಘಾಲಯ 2 ರಾಜ್ಯಗಳಿದಾವೆ. ತ್ರಿಪುರ ಮೇಘಾಲಯ ರಾಜ್ಯ ಜನಸಂಖ್ಯೆ ಕ್ರಮವಾಗಿ ಕೊಟ್ಟಿದ್ದಾರೆ. ಸೊ ತ್ರಿಪುರವನ್ನ ನೋಡೋದಾದ್ರೆ ಎಷ್ಟಿದೆ ಹೇಳ್ರಿ 31,99,203 ಇದೆ. ಮೇಘಾಲಯ ಜನಸಂಖ್ಯೆ ಎಷ್ಟಿದಪ್ಪ ಅಂದ್ರ 2,31,822 ಇದೆ. ಭಾರತೀಯ ಸ್ಥಾನ ಬೆಲೆ ಮತ್ತು ಅಮೆರಿಕ ಪದಗಳಲ್ಲಿ ಬರಿ ಅಂದ್ರೆ ಇದನ್ನ ಬರಿಬೋದಲ್ಲ ಓದ್ಬೋದಲ್ರಿ. 31,99,203 ಭಾರತೀಯ ಪದ್ಧತಿ. ಇದನ್ನ ಅಂತಾರಾಷ್ಟ್ರೀಯ ಅಥವಾ ಅಮೆರಿಕ ಪದ್ಧತಿಯಲ್ಲಿ ಬರಿಬೇಕಾದ್ರೆ ಕಾಮಗಳನ್ನ ಕರೆಕ್ಟ್ ಆಗಿ ಕೊಡ್ಬೇಕ್ರಿ.
ಫಸ್ಟ್ ಈ ರೀತಿ ಬರ್ಕೋಣ 3 ಅಂದ್ರೆ 3,199,203. ಇನ್ನು ಇದು 2,3,1,8,2,2 ಸೊ 2 ನೋಡಿ ಕರೆಕ್ಟ್ ಇದಲ್ರಿ. ಓಕೆ, 231,822 ಇದನ್ನ ಈ ರೀತಿ ಅಕ್ಷರ ಅಥವಾ ಪದಗಳಲ್ಲಿ ಬರಿಬೇಕಾಗಿದ್ರಿ. ಸೊ ಬನ್ನಿ ನೆಕ್ಸ್ಟ್ ಕೊನೆಯ ಪ್ರಶ್ನೆಗಳು. ನಂಬರ್ 1 ಅನ್ನ ನೋಡೋಣ. ಸೊ ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂತ ಪ್ರಶ್ನೆ ಇದೆ. 2020ರಲ್ಲಿ ಜನಸಂಖ್ಯೆ ಏನಿದು? 10 ಲಕ್ಷಕ್ಕೆ 10 ಲಕ್ಷ ಬರೆಯೋಣ ರೀ. 10 ಲಕ್ಷಕ್ಕೆ 2,10,250 ಜಾಸ್ತಿ ಇದೆ ಅಂದ್ರೆ ಹೆಚ್ಚಿದೆ ಅಂದಂಗ. 2,10,250 ಜಾಸ್ತಿ ಇದೆ. ಕೂಡ್ಸ್ರಿ 0 5 2 0 1 2 1. ಹಂಗಾರ 12,10,250 ಜನಸಂಖ್ಯೆ ಇತ್ತು 2020ರಾಗ. 3 ವರ್ಷಗಳ ನಂತರ ಜನಸಂಖ್ಯೆ ಏನಾಗೈತಿ? 1 ಲಕ್ಷ ಹೆಚ್ಚಾಗಿದೆ ನೋಡ್ರಿ. 2020ರಾಗ 12,10,250 ಇತ್ತು. ಅದ್ರಾಗ ಮತ್ತ 3 ವರ್ಷಗಳ ಏನಾಗೈತಿ? 1,50,50,300 ಏನಾಗ್ಯದ? ಹೆಚ್ಚಾಗ್ಯದ. ಕೂಡ್ಸ್ರಿ 0 5 2 5 2 3 5 0 6 3 1. ಅಮೆರಿಕ ಪದ್ಧತಿಯಲ್ಲಿ ಬರಿ ಅಂದರೆ ಅಮೆರಿಕ ಪದ್ಧತಿಯಲ್ಲಿ ಬರೆದಾಗ 1,360,550 ಆಗ್ತಾ ಇದೆ ಅಮೆರಿಕ ಪದ್ಧತಿಯನ್ನು ಬರೆದಾಗ. ಸೊ ಇಲ್ಲಿ 2025 ಏನಾಗಿದೆ? ಇದು ಜನಸಂಖ್ಯೆ ಅಮೆರಿಕ ಪದ್ಧತಿಯಲ್ಲಿ ಬರೆಯಿರಿ ಅಂದರೆ 2025 ಸ್ವಲ್ಪ ಏನಾಗಿದೆ ಅಂದ್ರೆ ಕಡಿಮೆ ಆಗಿದೆ. ಇಲ್ಲಿ ಏನು ಕಡಿಮೆ ಆಗಿದೆ ಅವ್ರು ಕೊಟ್ಟಿದ್ದಾರೆ. ಸೊ ಕಡಿಮೆ ಆಗಿದೆ. ಎಷ್ಟು ಕಡಿಮೆ ಆಗಿದೆ ನೋಡ್ರಿ. ಎಷ್ಟು ಕಡಿಮೆ ಅಂದ್ರೆ 200,000 ನೋಡಿ. 200,000 ಕಡಿಮೆ ಆಗಿದೆ. 200,000 200 ಅಂದ್ರೆ 200,000 ಕಡಿಮೆ ಆಗಿದೆ ರೀ. 200,000 ಕಡಿಮೆ ಆಗಿದೆ. ಎಷ್ಟು ಸಾವಿರ ರೀ? 200,000 ಕಡಿಮೆ ಆಗಿದೆ. ಸೊ ಹಾಗಾಗಿ ನೋಡಿ ಓಕೆ 2,000 ಕಡಿಮೆ, 200,000 ಕಡಿಮೆ ಆಗಿದೆ. ಮೈನಸ್ ಮಾಡ್ಬೇಕ್ರಿ. ಅವಾಗ 0 5 5 0 6 1 1. ಹಂಗಾರ ಏನಾದ್ರು ಹೇಳ್ರಿ 1,160,550 ಬರ್ತಾ ಇದೆ. 1,160,160 160,550 ಬರ್ತಾ ಇದೆ. ಇದು 5 ವರ್ಷಗಳಲ್ಲಿ ನಗರದ ಜನಸಂಖ್ಯೆ ಎಷ್ಟು ಹೆಚ್ಚಾಗಿದೆ ಅಂತ ಕೇಳಿದ್ದಾರೆ. ಅದ ಎಷ್ಟು ಹೆಚ್ಚಾಗಿದೆ ಅಂತ ಕೇಳಿದ್ದಾರೆ. ಸಿಂಪಲ್ ಆಗಿ ಹೇಳ್ಬೋದಲ್ರಿ ಎಷ್ಟು ಹೆಚ್ಚಾಗಿದೆ. ಸೊ ಮೊದಲು ಎಷ್ಟಿತ್ತು ಹೇಳ್ರಿ? 5 ವರ್ಷಗಳಲ್ಲಿ ನಗರದ ಜನಸಂಖ್ಯೆ ಎಷ್ಟಾಗಿದೆ? ಮೊದಲು ಎಷ್ಟಿತ್ತು ಹೇಳ್ರಿ? ಅದನ್ನ ನಾವು ಬರಿಬೇಕು. ಮೊದಲು ಎಷ್ಟಿತ್ತು? 12 ಲಕ್ಷ ಇತ್ತು. 12 ಲಕ್ಷ ಎಷ್ಟಿತ್ತು ಹೇಳ್ರಿ? 10,250 ಇತ್ತು. 12 ಲಕ್ಷ 2,000 ಸಾರಿ 12 ಲಕ್ಷ 10,000. ಓಕೆ 12 ಲಕ್ಷ 10,250 ಇತ್ತು. ಸೊ ಇವಾಗ ಎಷ್ಟಾಗಿದೆ ಹೇಳ್ರಿ? 5 ವರ್ಷಗಳಲ್ಲಿ ನಗರದ ಜನಸಂಖ್ಯೆ ಎಷ್ಟು ಹೆಚ್ಚಾಗಿದೆ ಅಂತ ಕೇಳಿದಾರೆ. ಹೆಚ್ಚಾಗಿದೆನಾ ನೋಡ್ರಿ? 2025 ನಗರದಲ್ಲಿ ಇದ್ದ ಜನಸಂಖ್ಯೆನು ಅಮೆರಿಕ ಪದ್ಧತಿಯಲ್ಲಿ ಬರೆಯಿರಿ ಅಂದ್ರೆ 200,000 ಕಡಿಮೆ ಆಗೈತೆ ಅಂದಾರ ಅವರು. ಹೌದಾ? ನೋಡ್ರಿ ಪ್ರಶ್ನೆ ಏನಾಗಿದೆ ಅಂದ್ರೆ ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ನೋಡಿ. 200 ಜಾಸ್ತಿ ಆಯ್ತು. ಮುಂದಿನ 2 ನಗರ ಜನಸಂಖ್ಯೆ ಕಡಿಮೆ ಆಯ್ತು. 200,000 ಏನಾಗಿದೆ? ಕಡಿಮೆ ಆಗಿದೆ ಅಂತ ಹೇಳ್ತಾರೆ. ಹೌದಾ? ಹಾಗಾದ್ರೆ ಎಷ್ಟು ಹೆಚ್ಚಾಯ್ತು? ಹೆಚ್ಚಾಗೇ ಇಲ್ಲ ರೀ. ಬಿಕಾಸ್ ಯಾಕಂದ್ರೆ ಈಗ ರಿಮೈನಿಂಗ್ ಎಷ್ಟಿದೆ ಹೇಳ್ರಿ? ಇಷ್ಟಿದೆ ನೋಡ್ರಿ. ಹೌದಾ? ಹೆಚ್ಚಾಗೇ ಇಲ್ಲ. 5 ವರ್ಷಗಳಲ್ಲಿ ನಗರದ ಜನಸಂಖ್ಯೆ ಮೈನಸ್ ಆಗಿದೆ. ಬಿಕಾಸ್ 12 ಲಕ್ಷ ಇದೆ. ಈಗ ಸದ್ಯ 11,60,550 ಉಳ್ದದ ರೀ. ಮೊದಲು ಏನಾಗಿತ್ತು? 12 ಲಕ್ಷ 10,250 ಇತ್ತು. ಇವಾಗ ಏನಾಗಿದೆ? 11 ಲಕ್ಷ 6,000. ಸೊ ಹೆಚ್ಚಾಗಿಲ್ಲ ಅಂತ ಹೇಳಬೇಕು ನಾವು ನೆನ್ಪಿಟ್ಕೋರಿ. ರೈಟ್? ಓಕೆ ಎಸ್. ನೆಕ್ಸ್ಟ್ ಮುಂದಿನ ಪ್ರಶ್ನೆನ ನೋಡೋದಾದ್ರೆ ಸೊ ಇಲ್ಲಿಗೆ ಪ್ರಶ್ನೆಗಳೇನಾದ್ರೆ ಸೊ ಕಂಪ್ಲೀಟ್ ಅದು. ಇನ್ನೊಂದು ವಿಶೇಷವಾಗಿರ್ತಕ್ಕಂತ ವಿಶೇಷ ಅಂಶದ ಸ್ನೇಹಿತರೆ ನೆನ್ಪಿಟ್ಕೋರಿ. ಸೊ ಮುಂದಿನ ಭಾಗಗಳಲ್ಲಿ ನಾವೇನ್ ಮಾಡ್ತೇವಪ್ಪ ಅಂದ್ರ ನಿಮಗೆ ಗೊತ್ತಿರಬೇಕು ಪಾಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಂಪಾರ್ಟೆಂಟ್ ಕೆಲವೊಂದು ಪ್ರಶ್ನೆಗಳಿದಾವೆ. ಪಾಠದಲ್ಲಿ ಅಪ್ಲೈಡ್ ಕ್ವಶನ್ಸ್ ಗಳಿದಾವೆ. 1ನೇ ಪಾಠಕ್ಕೆ ದೊಡ್ಡ ಸಂಖ್ಯೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅದ್ರ ಬಗ್ಗೆನೂ ಸಹಿತ ವಿಡಿಯೋಸ್ ಗಳನ್ನ ಮಾಡ್ತಾ ಇದ್ದಾವೆ. ದಯವಿಟ್ಟು ತಾವೇನ್ ಮಾಡ್ರಿ ನೋಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ಭಾಗದಲ್ಲಿ ಹೊಸ ಕಾನ್ಸೆಪ್ಟ್ ಒಂದಿಗೆ ಹೊಸ ಟಾಪಿಕ್ ನೊಂದಿಗೆ ಮತ್ತೆ ಮೀಟ್ ಆಗೋಣ. ಸ್ಟಡಿ ಮಾಡ್ತಾರೆ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆದಾಗಲಿ. ಶುಭ ದಿನ. ಥ್ಯಾಂಕ್ ಯು. ಒನ್ ಅಂಡ್ ಆಲ್.